ಆಸ್ತಿಕ ಸಜ್ಜನರಿಗೆ ಕ್ಷೇಮ ಮಾರ್ಗಕ್ಕೆ ಸ್ವಾಗತ. ವೈಷ್ಣವರು ತುಳಸಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ವಿಷ್ಣುವಿಗೆ ಮತ್ತು ವೈಷ್ಣವರಿಗೆಲ್ಲ ಪ್ರೀತಿಪಾತ್ರರಾಗುವರು. ಕೆಲವರು ಅಕ್ಷಮಾಲೆಯನ್ನು ಧರಿಸುತ್ತಾರೆ, ಕೆಲವರು ವೈಜಯಂತಿ ಮಾಲೆಯನ್ನು ಧರಿಸುತ್ತಾರೆ. ಹೀಗೆ ಅನೇಕ ಬಗೆಯ ಮಾಲೆಗಳನ್ನು ಧರಿಸುವಂಥ ಧಾರ್ಮಿಕ ಸಂಪ್ರದಾಯ ನಮ್ಮಲ್ಲಿ ರೂಢಿಗತವಾಗಿದೆ. ತುಳಸಿ ಮಾಲೆಯು ಧರಿಸಿದವನ ವೈಷ್ಣವಾರ್ಹತೆಯನ್ನು ದ್ವಿಗುಣಗೊಳಿಸುತ್ತದೆ. ಆದ್ದರಿಂದ ತುಳಸಿ ಮಾಲೆಯ ಬಗ್ಗೆ ಧರಿಸಿದವನಿಗೆ ಗೌರವಾದರಗಳಿರುವುದು ಅವಶ್ಯ. ನಾನು ಒಮ್ಮೆ ಕ್ಷೌರಕ್ಕಾಗಿ ಕ್ಷೌರಿಕನ ಅಂಗಡಿಗೆ ಹೋದಾಗ ತುಳಸಿ ಮಾಲೆಯನ್ನು ಧರಿಸಿಕೊಂಡೇ ಕ್ಷೌರ ಮಾಡಿಸಿಕೊಳ್ಳಲು ಬಂದ ಅನೇಕ ಬ್ರಾಹ್ಮಣರನ್ನು ನೋಡಿ ಕಸಿವಿಸಿಕೊಂಡಿದ್ದೇನೆ. ಒಬ್ಬರಂತೂ ಪ್ರಸಿದ್ಧ ಪುರಾಣ ಪಂಡಿತರು. ಅವರು ಕೂಡ ಕ್ಷೌರಕ್ಕೆ ಬರುವಾಗ ತುಳಸಿ ಮಾಲೆಯನ್ನು ಮನೆಯಲ್ಲಿಟ್ಟು ಬರದೆ ಕೊರಳಲ್ಲಿಯೇ ಧರಿಸಿಕೊಂಡು ಬಂದಿರುತ್ತಾರೆ. ಕುತ್ತಿಗೆ ಭಾಗದಲ್ಲಿರುವ ಮಾಲೆಯನ್ನು ಕ್ಷೌರಿಕನು ತನ್ನ ಕೈಯಿಂದ ಎತ್ತಿ ತನ್ನ ಕೆಲಸ ಮಾಡುತ್ತಿರುತ್ತಾನೆ. ಇದು ಜ್ಞಾನಿ ಪಂಡಿತರ ಕೊರಳಲ್ಲಿರುವ ತುಳಸಿ ಮಾಲೆಯ ಪಾವಿತ್ರ್ಯ. ಅದಕ್ಕೆ ಇರಬೇಕು ಆಚಾರ ಹೇಳುವುದು ಬದನೆಕಾಯಿ ತಿನ್ನುವುದು ಎಂಬ ಗಾದೆ ಮಾತು ಹುಟ್ಟಿಕೊಂಡಾಗಿನಿಂದ ಈ ಕ್ಷಣದವರೆಗೂ ಜೀವಂತವಿರುವುದು. ತುಳಸಿ ಕಾಷ್ಟದಿಂದ ಸಿದ್ಧ ಮಾಡಿದ ಮಣಿಗಳಿಂದ ಪೋಣಿಸಲ್ಪಟ್ಟ ತುಳಸಿ ಮಾಲೆಯನ್ನು ಧರಿಸುವಾಗ ತುಳಸಿ ಕಾಷ್ಟ ಸಂಭೂತೆ ಮಾಲೆ ಕೃಷ್ಣ ಜನಪ್ರಿಯೆ ಕಂಠೇ ತ್ವಾಂ ಧಾರಯಿಷ್ಯಾಮಿ ಕುರುಮಾಂ ವಿಷ್ಣುವಲ್ಲಭಂ. ತುಳಸಿ ಕಾಷ್ಟದಿಂದ ಜನಿಸಿದ ತುಳಸಿ ಮಾಲೆಯೇ ವಿಷ್ಣುವಿಗೆ ಮತ್ತು ವೈಷ್ಣವರಿಗೆ ಪ್ರಿಯಳಾಗಿರುವ ನೀನು ನನ್ನನ್ನು ವಿಷ್ಣುವಿಗೆ ಪ್ರಿಯನಾಗುವಂತೆ ಮಾಡುವಂಥ ಪ್ರಾರ್ಥನೆ. ಇನ್ನು ಕಮಲಾಕ್ಷಿ ಮಾಲೆಯನ್ನು ಧರಿಸುವಾಗ ಅಕ್ಷಮಾಲೆ ನಮಸ್ತುಭ್ಯಂ ಪದ್ಮಾಸನಧೃತೆ ಸದಾ ಪದ್ಮಾಪತಿ ಪ್ರಸಾದಂತೂ ಕುರು ಧಾರಣತೋ ಮಯಿ ಅಂತ ಹೇಳಬೇಕು. ಬ್ರಹ್ಮದೇವರಿಂದಲೂ ಧರಿಸಲ್ಪಟ್ಟ ಅಕ್ಷಮಾಲೆಯೇ ನನಗೆ ಪದ್ಮಾಪತಿಯ ಪ್ರಸಾದಾನುಗ್ರಹವಾಗುವಂತೆ ಮಾಡುವಂಥ ಇದರ ಪ್ರಾರ್ಥನೆ. ಇನ್ನು ಭಗವತ್ ಪೂಜೆಗಾಗಿ ತುಳಸಿ ದಳಗಳನ್ನು ಗಿಡದಿಂದ ಎತ್ತಿ ತರುವಾಗ ಕೈಯಲ್ಲಿ ತರಬಾರದು. ಒಂದು ಪಾತ್ರೆಯಲ್ಲಿ ಬಿಡಿಸಿಕೊಂಡ ದಳಗಳನ್ನು ಹಾಕಿಕೊಂಡು ದೇವರ ಸನ್ನಿಧಿಗೆ ಭಗವತ್ ಪೂಜೆಗಾಗಿ ತರುವಾಗ ತುಳಸ್ಯಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯೆ ಕೇಶವಾರ್ಥಂ ಚಿನೋಮಿ ತ್ವಾಂ ವರದಾಭವ ಶೋಭನೆ ತ್ವದಂಗ ಸಂಭರೈರ್ನಿತ್ಯಂ ಪೂಜಯಾಮಿ ಯಥಾ ಹರಿಂ ತಥಾ ಕುರು ಪವಿತ್ರಾಂಗಿ ಕಲೋ ಮಲ ವಿನಾಶಿನಿ ಅಂತ ಉಚ್ಚರಿಸಬೇಕು. ಧನ್ವಂತರಿಯ ಅಮೃತ ಕಲಶದಿಂದ ಹುಟ್ಟಿದ ತುಳಸಿಯೇ ನೀನು ಕೇಶವನಿಗೆ ಪ್ರಿಯಳಾಗಿರುವಿ. ಭಗವಂತನ ಪೂಜಾರ್ಥವಾಗಿ ನಿನ್ನನ್ನು ಬಿಡಿಸುವೆನು, ನನ್ನ ಮೇಲೆ ಪ್ರಸನ್ನಳಾಗು. ಕಲಿ ಮಲಾಪಹರಳಾದಂಥ ಪವಿತ್ರಳಾದಂಥ ತುಳಸಿಯೇ ಯಾವಾಗಲೂ ನಿನ್ನ ದಳಗಳಿಂದಲೇ ಕೇಶವನನ್ನು ಪೂಜಿಸುವಂತೆ ಪ್ರೇರಣೆಯನ್ನು ನೀಡು ಅಂತ ಪ್ರಾರ್ಥಿಸಿ ತುಳಸಿ ದಳಗಳನ್ನು ಬಿಡಿಸಿ ತರಬೇಕು. ಹರಿದು ಅಥವಾ ಕಿತ್ತಿ ಎಂಬ ಅನಾಗರಿಕ ಶಬ್ದ ಬಳಸಬಾರದು. ತೀರ್ಥವನ್ನು ಸಹ ಕುಡಿ ಅಂತ ಹೇಳದೆ ತೆಗೆದುಕೋ ಅಥವಾ ಸ್ವೀಕರಿಸುವಂಥ ಸುಸಂಸ್ಕೃತವಾಗಿ ನುಡಿಯಬೇಕು. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ. ಶ್ರೀಕೃಷ್ಣಾರ್ಪಣಮಸ್ತು.